ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಸಗಿ ಶಾಲೆಯ ಸೀಟಿಗಾಗಿ ಪೋಷಕರು ಕ್ಯೂ ನಿಂತಿರುವಂತಹ ಘಟನೆ ನಡೆದಿದೆ. ಹೌದು, ಮಕ್ಕಳನ್ನು ಓದಿಸಬೇಕು, ಚೆನ್ನಾಗಿ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಕಲಿಬೇಕು, ಈ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಇಲ್ಲೊಂದಷ್ಟು ವಿಚಾರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಖಾಸಗಿ ಶಾಲೆಯಲ್ಲಿ ಸೀಟ್ಗಾಗಿ ರಾತ್ರಿಯಿಂದಲೇ ಪೋಷಕರು ಕ್ಯೂ ನಿಂತಿರೋದು. ಶಾಲೆಯ ಗೇಟ್ ಮುಂದೆ ಠಿಕಾಣಿ ಹೂಡಿದ್ದಾರೆ ಪೋಷಕರು. KR ಪೇಟೆ ಪಟ್ಟಣದ ಆಶೀರ್ವಾದ ಖಾಸಗಿ ಶಾಲೆ ಅದು. ಚಾಪೆ ದಿಂಬುಗಳೊಂದಿಗೆ ಶಾಲೆ ಗೇಟ್ ಮುಂದೆ ವಾಸ ಮಾಡುವಂತಹ ಪರಿಸ್ಥಿತಿ. ಅಲ್ಲೇ ಠಿಕಾಣಿ ಹಾಕಿ ಪೋಷಕರು ನಿದ್ರೆಗೂ ಕೂಡ ಜಾರಿದ್ದಾರೆ. ಖಾಸಗಿ ಶಾಲೆಯಲ್ಲಿ ತಮ್ಮ ಮಕ್ಕಳ ಓದಿನ ವ್ಯಾಮೋಹದ ಉದಾಹರಣೆ ಇದು. ಮಕ್ಕಳನ್ನ LKGಗೆ ಸೇರಿಸುವುದಕ್ಕೆ ಪೋಷಕರು ಹರಸಾಹಸ ಪಡುತ್ತಿದ್ದಾರೆ. ಯಾವುದಾ ಶಾಲೆ? KR ಪೇಟೆ ಪಟ್ಟಣದ ಆಶೀರ್ವಾದ್ ಖಾಸಗಿ ಶಾಲೆ. ಪೋಷಕರು ತಮ್ಮ ಮಕ್ಕಳನ್ನ ಆ ಒಂದು ಶಾಲೆಯಲ್ಲಿ ಸೇರಿಸಬೇಕು ಅನ್ನುವಂತಹ ವ್ಯಾಮೋಹಕ್ಕೆ ಬಿದ್ದ ಹಾಗೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಚಾಪೆ ದಿಂಬುಗಳೊಂದಿಗೆ ಶಾಲೆಯ ಗೇಟ್ ಮುಂದೆ ನೋಡಿ ಹೆಂಗೆ ಠಿಕಾಣಿ ಹೂಡಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಶೀರ್ವಾದ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ದೊಡ್ಡ ಕಮಾನ್ ಇದೆ, ನಾಮಫಲಕ ಇದೆ. ಅದರ ಮುಂಭಾಗದಲ್ಲಿರುವಂತಹ ಪೋಷಕರು ಯಾಕೆ ಇವರೆಲ್ಲ ಇಲ್ಲಿ ಸೇರಿದ್ದಾರೆ? ಯಾವುದೋ ಪ್ರತಿಭಟನೆಯೋ ಮತ್ತೊಂದು ಅನ್ಕೋಬೇಕು, ಆ ಥರದ್ದು ಯಾವುದೇ ವಾತಾವರಣ ಇಲ್ಲ. ತಮ್ಮ ಮಕ್ಕಳಿಗೆ ಈ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಒಂದು ಲಭ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಪೋಷಕರು ಹಿಂಗೆ ಕ್ಯೂ ನಿಂತುಕೊಂಡು ನಿಂತಿದ್ದಾರೆ. ಪ್ರಾಬ್ಲಮ್ ಆಯಿತು, DO ಆಫೀಸ್ ತನಕ ಕಂಪ್ಲೇಂಟ್ ಆಯಿತು ಲಾಸ್ಟ್ ಇಯರ್. ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಏನಿದು ರಾತ್ರಿ ಇಡೀ ಪೋಷಕರು ಕಾದು ಬೆಳಗಾಗ್ತಿದ್ದಂಗೆ ಸೀಟಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದಾದರೆ ಆ ಶಾಲೆ ಬಗ್ಗೆ ತಿಳಿಸಿ. ಮತ್ತು ಸುತ್ತಮುತ್ತ ಯಾವುದು ಒಳ್ಳೆಯ ಶಾಲೆಗಳಿಲ್ವಾ? ಇನ್ನು ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡಲೇಬೇಕು. ಯಾಕೆ ಮೂಲಭೂತ ಸೌಕರ್ಯಗಳಿಲ್ವಾ KR ಪೇಟೆ ಭಾಗದಲ್ಲಿ ಸರ್ಕಾರಿ ಶಾಲೆಗಳಿಗೆ? ಹೌದು ದಿವ್ಯಾ, ಈಗ ಏನು ಹೆಚ್ಚಿನ ಒಂದು ಪೋಷಕರು ಖಾಸಗಿ ಶಾಲೆಯ ವ್ಯಾಮೋಹಕ್ಕೆ ಕೂಡ ಇತ್ತೀಚಿನ ದಿನಗಳಲ್ಲಿ ಬಿದ್ದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇರ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಖಾಸಗಿ ಶಾಲೆಗಳ ಮುಂದೆ ತಮ್ಮ ಮಗುವಿನ ಸೀಟ್ಗಾಗಿ ರಾತ್ರಿ ಇಡೀ ಕೂಡ ಕ್ಯೂ ಅಲ್ಲಿ ಕೂಡ ನಿಂತಿರುವಂತದ್ದು. ಜೊತೆಗೆ ರಾತ್ರಿ ದಿಂಬು ಚಾಪೆಗಳನ್ನ ತೆಗೆದುಕೊಂಡು ಹೋಗಿ ಶಾಲೆಯ ಬಳಿ ಮಣಗಿರುವಂತ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ತಮ್ಮ ಮಕ್ಕಳ ಖಾಸಗಿ ಶಾಲೆಯ ಓದಿನ ವ್ಯಾಮೋಹ ಕೂಡ ಈಗ ಪೋಷಕರಲ್ಲಿ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ KR ಪೇಟೆ ತಾಲೂಕಿನ ಆಶೀರ್ವಾದ ಖಾಸಗಿ ಶಾಲೆಯ ಮುಂದೆ ಈಗ ಇಷ್ಟೊಂದು ಜನ ಕೂಡ ಕ್ಯೂ ಒಂದು ಸರದಿ ಸಾಲಿನಲ್ಲಿ ಕೂಡ ನಿಂತಿರುವಂತದ್ದು. LKGಗೆ ತಮ್ಮ ಮಗುವನ್ನ ಸೇರಿಸ್ಬೇಕು, ಇಂಗ್ಲಿಷ್ ಒಂದು ವಿದ್ಯಾಭ್ಯಾಸವನ್ನ ತಮ್ಮ ಮಗುವಿಗೆ ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿ ಒಂದು ಆಶೀರ್ವಾದ್ ಖಾಸಗಿ ಶಾಲೆ ತುಂಬಾ ಹೆಸರುವಾಸಿಯಾಗಿದೆ ಅಂತಾನೆ ಹೇಳಾಗ್ತಾ ಇರುವಂತದ್ದು. ಇಂತಹ ಒಂದು ಶಾಲೆಯಲ್ಲಿ ನಮ್ಮ ಮಗು ಹೋದ್ರೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಕೂಡ ಮಾಡ್ತಾರೆ ಅಂತ ಹೇಳಿ ಕೂಡ ಪೋಷಕರು ಈಗ ಕ್ಯೂ ಅನ್ನ ಕೂಡ ನಿಂತಿರುವಂತದ್ದು. ಈಗಾಗಲೇ ಸರ್ಕಾರ ಹಲವು ಒತ್ತುಗಳನ್ನ ನೀಡಿ ಸರ್ಕಾರಿ ಶಾಲೆಗೆ ಮುತುವರ್ಜಿಯನ್ನ ವಹಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ಪೋಷಕರು ಸರ್ಕಾರಿ ಶಾಲೆಯ ಕೂಡ ನಿರ್ಲಕ್ಷ್ಯವನ್ನ ಕೂಡ ಮಾಡಿ ಖಾಸಗಿ ಶಾಲೆಯತ್ತ ಕೂಡ ಹೆಚ್ಚಿನ ಒಲವನ್ನ ಕೂಡ ತೋರ್ತಾ ಇರುವಂತದ್ದು. ದಿವ್ಯಾ, ಈಗೇನು LKG ಕ್ಯೂ ನಿಂತಿರೋದ ಪೋಷಕರು ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗ ಹೇಗೆ? LKGಗೆ ತಮ್ಮ ಮಗುವಿಗೆ ಏನು ಈಗ ಪ್ರಿ KGಗೆ ಮಗುವನ್ನ ಸೇರಿಸ್ತಾರೆ, ಒಂದು ಹಿನ್ನೆಲೆಯಲ್ಲಿ LKGಗೆ ಸೇರಿಸುವಂತ ಪೋಷಕರು ಒಂದು ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿ ಆ ಒಂದು ಕ್ಯೂ ಅಲ್ಲಿ ಕೂಡ ತಡರಾತ್ರಿ ಕೂಡ ನಿಂತಿರುವಂತದ್ದು. ಪೋಷಕರು ನೀವು ಮಾತಾಡಿಸೋ ಪ್ರಯತ್ನವನ್ನ ಮಾಡಿರ್ತೀರಿ, ಯಾಕೆ ಈ ಶಾಲೆನೇ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದರ ಬಗ್ಗೆ ಏನಾದ್ರು ಉಲ್ಲೇಖ ಮಾಡಿದ್ರ ಪೋಷಕರು? ಈ ಶಾಲೆ ಉತ್ತಮವಾದಂತ ಒಂದು ರಿಸಲ್ಟ್ ಅನ್ನ ಕೂಡ ಕೊಡ್ತದೆ. ಜೊತೆಗೆ ಇಲ್ಲಿ ಇಂಗ್ಲಿಷ್ ಕೂಡ ಉತ್ತಮವಾದಂತ ಶಿಕ್ಷಕರಿದ್ದಾರೆ, ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ಕೊಡ್ತಾರೆ ಅನ್ನೋ ಒಂದು ಅಭಿಲಾಷೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ತಾಲೂಕಿನ ವಿವಿಧ ಶಾಲೆಗಳಲ್ಲೂ ಕೂಡ ಉತ್ತಮವಾದಂತ ಶಿಕ್ಷಣ ಕೂಡ ಸಿಗುತ್ತೆ. ಹಾಗೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದ ಶಿಕ್ಷಣವನ್ನ ಕೂಡ ತಂದಿದ್ದಾರೆ. ಜೊತೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಕೂಡ ಈಗ ಸರ್ಕಾರದ ವತಿಯಿಂದ ಉತ್ತಮವಾದಂತ ರೀತಿಯಲ್ಲಿ ನಡೀತಾ ಇದ್ರು ಕೂಡ ಪೋಷಕರು ತಮ್ಮ ಖಾಸಗಿ ವ್ಯಾಮೋಹವನ್ನ ಕೂಡ ಈಗ ಹೆಚ್ಚು ಮಾಡ್ಕೊಳ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಲಾರಾ ಪ್ರಸನ್ನ. ಅಡ್ಮಿಷನ್ ಇರೋದು ಟೋಕನ್ ಕೊಡಕ್ಕೆ ಎಲ್ಲಿಂದ ಕ್ಯೂ? ಅದು ಅಲ್ಲಿಂದ ಕ್ಯೂ ಹೆಸರನ್ನು ಬರ್ಸ್ಕೊಂಡಿದ್ದೀರಾ? ಟೋಕನ್ ಕೊಡಕ್ಕೆ ಎಲ್ಲಿಂದ ಕ್ಯೂ? ಅದು ಅಲ್ಲಿಂದ ಕ್ಯೂ ಹೆಸರನ್ನು ಬರ್ಸ್ಕೊಂಡಿದ್ದೀರಾ?